ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರಾ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಡಿನ್ನರ್ ಓಕೆ, ಇದರಲ್ಲಿ ರೊಮ್ಯಾಂಟಿಕ್ ಎಲ್ಲಿದೆ? ಅಯ್ಯೋ, ಬರ್ನ್ ಆಗಿರೋ ಬಲ್ಬ್ಗೆ ಎಷ್ಟು ಕರೆಂಟ್ ಕೊಟ್ಟರೂ ಲೈಟ್ ಬರುತ್ತಾ? ಈ ನನ್ನ ಮುಖ ನೋಡಿ ಬೆಳೀತಿರೋ ಕನೆಕ್ಷನ್ ಕಟ್ಟಾಗಿ ಲೂಸ್ ಕನೆಕ್ಷನ್ ಆಗಿ ನಾನು ಅವರು ಗೌತಮ್ ಭೂಮಿಕಾ ಥರ ದೂರ ದೂರ ಆಗೋದ್ರೆ ಜೋಶಲ್ಲಿ ಮೀಟ್ ಆಗ್ತೀನಿ ಅಂತ ಅಂದ್ಬಿಟ್ಟೆ. ನನ್ನ ಮುಖ ನೋಡಿ ಇದು ಭೂಮಿಕಾ ಅಲ್ಲ ಸಿಂಗ್ಲಿಕನ್ ಸಿಸ್ಟರ್ ಅನ್ಕೊಂಡ್ಬಿಟ್ರೆ ಚಿಚ್ಚಿ ಏನು ಮಾಡೋದು? ನಾನು ಭೂಮಿಕಾ ಅವ್ರ ಥರನೇ ಬ್ಯೂಟಿಫುಲ್ ಆಗಿದ್ದೀನಿ, ಆದ್ರೆ ಮೀಟ್ ಮಾಡಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಇದಕ್ಕೇನಾದ್ರೂ ಒಂದು ಉಪಾಯ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಅಯ್ಯೋ, ಏನು ಹೊಳಿತಾ ಇಲ್ವಲ್ಲ? ಏನ್ ಮಾಡ್ಲಿ? ನಾನೇನಾದ್ರೂ ಡೈರೆಕ್ಟಾಗಿ ಹೋಗಿ ಭೂ ಅವ್ರಿಗೆ ಈ ನನ್ನ ಸೌಂದರ್ಯವನ್ನ ತೋರಿಸ್ಬಿಟ್ರೆ ಅದೇ ಲಾಸ್ಟ್ ಭೇಟಿ. ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಹಾ, ಇವನ್ ಕಳಿಸ್ಬಿಟ್ರೆ? ಬೇಡಪ್ಪ, ಅವನು ಮೊದಲೇ ಹೆಣ್ಮಕ್ಳು ಅಂದ್ರೆ ಮೂರನೇ ಕಣ್ಣು ಬಿಡ್ತಾನೆ. ಇನ್ನು ಈ ವಿಷಯ ಕೇಳಿದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾನ. ಈಗ ಶುಭನ್ ಜೊತೆಗೆ ಓಡಾಡಿ ಸ್ವಲ್ಪ ಸಾಫ್ಟ್ ಆಗಿದ್ದಾನೆ. ನನ್ನ ಲವ್ಗೆ ಹೆಲ್ಪ್ ಮಾಡ್ತಾನೆ. ಅವನಿಗೂ ಚಿಕ್ಕಮ್ಮನ್ ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ನನ್ನ ಪ್ಲೇಸಲ್ಲಿ ಶುಭನ್ನ ಕಳ್ಸಿದ್ರೆ ಸಕ್ಕತ್ತಾಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಮುಖನ ನೋಡಿ ನನ್ನ ಬ್ಯೂಟಿಗೆ ಬೋಲ್ಡ್ ಆಗಿ ಈಗಲೇ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಹಠ ಹಿಡಿದ್ಬಿಟ್ರೆ ಬೇಡಪ್ಪ. ನನಗಿಂತ ಸುಮಾರಾಗಿರೋ ನಮ್ ಶುಭನ ಕಳ್ಸೋಣ. ಕಾಮಿನಿ, ಸೂಪರ್ ಕಡೆ ನೀನು, ಒಳ್ಳೆ ಐಡಿಯಾ. ಇವಾಗ ಆರಾಮಾಗಿದ್ಯಾ? ಸುಸ್ತೇನೂ ಇಲ್ಲ ಅಲ್ವಾ? ಅಮ್ಮ ರೊಟ್ಟಿ ಮತ್ತೆ ಗೊಡ್ಗಾರ ಮಾಡ್ಕೊಡ್ತಾರೆ, ತಿನ್ನು. ಇರೋ ಜ್ವರನೂ ಕಿತ್ಕೊಂಡು ಹೋಗ್ಬಿಡತ್ತೆ. ಇವಾಗ ನಿನಗೆ ಹೇಗೆ ಅನಿಸ್ತಿದೆ? ಮಿಡಲ್ ಕ್ಲಾಸ್ ಮನೇಲಿ ಮಿಡಲ್ ಕ್ಲಾಸ್ ಜನರ ಜೊತೆ ಬದುಕೋದು ಕಷ್ಟ ಅನಿಸ್ತಿದ್ಯಾ? ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಜಗತ್ತನ್ನೇ ನೋಡ್ದರೆ ಕಂದನ್ನ ಕೊಲ್ಲೋಕೆ ಯೋಚನೆ ಪಟ್ಟಿದ್ದ ರಾಕ್ಷಸಿ ನಾನು. ತಾಯ್ತನ ಅನ್ನೋದು ದೇವ್ರು ಕೊಟ್ಟಿದ್ದ ವರ. ನಾನೇ ಅದನ್ನ ಕಳ್ಕೊಂತಿದ್ದೆ. ನನಗೆ ನನ್ನ ಮಗು ಬೇಕು. ನಾನು ಪೃಥ್ವಿ ಜೊತೆನೆ ಬದುಕ್ತೀನಿ. ಇಲ್ಲಿ ಸಿಗೋ ಪ್ರೀತಿಗಿಂತ ಬಂಗ್ಲೆಲ್ ಸಿಗೋ ಶ್ರೀಮಂತಿಗೆ ನನಗೆ ಬೇಡ. ನಾನು ಪೃಥ್ವಿ ಜೊತೆ ಮಾತಾಡಬೇಕು. ಹಾಗಾದ್ರೆ ಅವನಿಗೆ ಈಗಲೇ ಕಾಲ್ ಮಾಡು, ಖುಷಿ ಪಡ್ತಾನೆ. ಪ್ರೀತಿ ಜಾಸ್ತಿ ಆದಾಗ ಕಾಲು ಮೆಸೇಜು ಸಾಲಲ್ಲ. ಹಿಂಗೆ ನನ್ಗಾಗ್ತಿರೋ ಖುಷಿನ ಅವ್ನ ಮುಂದೆ ನಿಲ್ಸ್ಕೊಂಡು ಹಗ್ ಮಾಡ್ಕೊಂಡು ಅವ್ನ ಕಿವಿಲ್ ಹೇಳಬೇಕು. ಅಬ್ಬಬ್ಬ, ಈ ಲವ್ವರ್ಸ್ದೆಲ್ಲ ಒಂದಲ್ಲ ಒಂದು ಸಂಭ್ರಮ. ಜಗಳ ಆಡೋದು, ಆಮೇಲೆ ಸಾರಿ ಚಿನ್ನ, ಸಾರಿ ಬಂಗಾರ, ನೀನು ಊಟ ಮಾಡಿದೆ ನಾನು ಊಟನೇ ಮಾಡಲ್ಲ ಅನ್ನೋದು. ಆಯ್ತಿರಮ್ಮ, ಈಗಲೇ ಕಾಲ್ ಮಾಡಿ ಅವನ್ನ ಕರೆಸ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಅಣ್ಣಂಗೆ ವಿಷಯ ಹೇಳಿದ್ರೆ ಅವ್ನು ಫುಲ್ ಖುಷಿ ಪಟ್ಬಿಡ್ತಾನೆ. ಇರು, ಈಗಲೇ ಅವನಿಗೆ ಕಾಲ್ ಮಾಡ್ತೀನಿ. ಇಲ್ಲ ನಾನು ಪೃಥ್ವಿ ಇಲ್ಲಿಂದ ನೋಡ್ಕೊಂಡೇ ಹೊರಡೋದು. ಅವ್ನು ಇಲ್ಲಿಗೆ ಕರೆಸಿ. ಆಯ್ತಮ್ಮ ತಾಯಿ, ಕರೆಸ್ತೀನಿ, ಇಲ್ಲಿಗೆ ಕರೆಸ್ತೀನಿ. ನಿಮ್ಮಣ್ಣ ಪೃಥ್ವಿ ಇಲ್ಲಿಗೆ ಬರ್ತಾರೆ. ಸಮಾಧಾನನಾ? ಏನು ಅವಸರನಪ್ಪ ಇವರಿಗೆ. ಸ್ವಲ್ಪ ಕಾದಿದ್ರು ಇಷ್ಟೆಲ್ಲ ತಲೆನೋವೇ ಇರ್ತಿರ್ಲಿಲ್ಲ. ಹೆಂಗೆ ನಾನು ಸ್ವಲ್ಪ ರಾಂಗ್ ಆಗಿದ್ದ ತಕ್ಷಣ ಅಮ್ಮ ಮದುವೆ ವಿಚಾರನೇ ಎತ್ತುತ್ತಾ ಇಲ್ಲ. ಇದು ತಾಕತ್ತಂದ್ರೆ. ಇನ್ನೊಂದ್ಸತಿ ಎತ್ಲಿ ಮದುವೆ ವಿಚಾರನ. ಡು ನಾಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಶೀಲಾ, ಮೈ ಡಿಯರ್ ಬ್ರದರ್. ಅಮ್ಮ ಇದನ್ನ ಬೇರೆ ರೂಟಲ್ಲೇ ಡೀಲ್ ಮಾಡ್ತಿದ್ದಾಳೆ. ನೋಡು, ಸರಿಯಾಗಿ ನೋಡು. ಮುಂದಿನ ವಾರ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ನೀನು ಬರ್ತಾ ಇದೀಯಾ? ಇಬ್ರು ಮನೆಯವರು ಸೇರಿ ಡೇಟ್ ಫಿಕ್ಸ್ ಮಾಡ್ತಾ ಇದೀವಿ. ಅಮ್ಮ, ನಿಂಗೇನಾದ್ರೂ ತಲೆಗಿಲೆ ಕಟ್ಟಿದ್ಯಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಏಯ್, ನಿನ್ ಒಳ್ಳೇದಕ್ಕೆ ಕಣೋ ಹೇಳ್ತಾ ಇರೋದು. ಈ ಸಂಬಂಧ ಸಿಕ್ಕಿದ್ರೆ ನಿನ್ ಲೈಫ್ ಸೆಟಲ್ ಆಗುತ್ತೆ ಕಣೋ. ನಾನು ಈ ಹುಡುಗಿನ ಮದುವೆ ಆಗ್ಬೇಕಾ ಇಲ್ಲ ದುಡ್ಡನ್ ಮದುವೆ ಆಗ್ಬೇಕಾ? ನನ್ಗೆ ಮದುವೆ ಬೇಡ. ಅಪ್ಪ ಅಮ್ಮನ್ ಮಾತ್ ಕೇಳ್ದೆ ಇರೋರು ನೀವೆಲ್ಲಿ ಉದ್ಧಾರ ಆಗ್ತೀರಾ? ಅವ್ರಿಗೆ ಹೇಳಿದೀನಿ ನನ್ ಮಗ ನನ್ ಮಾತು ಮೀರಲ್ಲ ಅಂತ. ಈಗ ಅವ್ರ ಮುಂದೆ ನನ್ ಮರ್ಯಾದೆ ಬೀದಿ ಪಾಲಾಗುತ್ತೆ. ಆಗ ನಿಂಗೆ ಸಂತೋಷನಾ? ನಿನ್ ಮಾನ ಮರ್ಯಾದೆ ಅಂತ ನನ್ನ ಲೈಫ್ ಜೊತೆ ಯಾಕೆ ಆಟ ಆಡ್ತಿದ್ಯಾ? ನನ್ಗೆ ಮದುವೆ ಬೇಡ ಅಷ್ಟೇ.
ಇಶಾನಿ, ಇವ್ನು ಹೀಗೆ ಹೇಳಿದ್ರೆ ಕೇಳಲ್ಲ. ನಾನು ತಂದಿಟ್ಟಿದ್ದೀನಲ್ಲ, ಹೋಗಿ ತಗೊಂಡ್ ಬಾ. ಅಮ್ಮ ಈಗ ಅದೆಲ್ಲ ಬೇಕಾ? ಏಯ್, ನಾನು ಹೇಳ್ದಷ್ಟು ಕೇಳು, ಹೋಗಿ ತಗೊಂಡ್ ಬಾ. ಅಮ್ಮ ಏನಮ್ಮ ಇದು? ಇವಾಗ ನೀನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಇದೇ ಸುರ್ಕೊಂಡು ನಾನು ಬೆಂಕಿ ಹಚ್ಕೋತೀನಿ. ಅಮ್ಮ ನಿಂಗೇನಾದ್ರು ಹುಚ್ಚ ಅಮ್ಮ? ಹೌದಪ್ಪ, ನಾನ್ ಸತ್ರೆ ನಿನ್ಗೇನು? ಅವಳು ಯಾವಳ ನೋಡ್ಕೊಂಡಿದ್ಯಲ್ಲ, ಅವಳು ಹಿಂದೆ ಹೋಗು. ಇಶಾನಿ, ಕೊಡು ಮ್ಯಾಚ್ ಬಾಕ್ಸು. ಸುಮ್ನಿರು, ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ, ಹೋಗೋಣ. ಇವಾಗ ನಮ್ಮ ಕೆಲಸ 90% ಆಗಿದೆ. ಇನ್ನು ಉಳಿದಿರೋದು ನಿಮ್ಮ ಮದುವೆ ಒಂದೇ. ಅದೊಂದಾಗ್ಬಿಟ್ರೆ ನಿಮ್ಮನ್ನ ಒಟ್ಟಿಗೆ ಸೇರಿಸ್ದಂಗೆ ಆಗುತ್ತೆ. ಇವಾಗ ನೀನು ಒಪ್ಪಿದ್ಯಲ್ಲ, ನಮಗೆ ಇನ್ನೇನು ಟೆನ್ಷನ್ನು? ನಿಮ್ಮ ಮದುವೆ ಆದಂಗೆ. ಎಸ್, ಇವನ್ ಮದ್ವೆ ಆದ್ರೆ ನೆಕ್ಸ್ಟ್ ಆಗೋದು ನನ್ನ ಮದ್ವೆ. ಅಷ್ಟ್ರಲ್ಲಿ ಹೇಗಾದ್ರೂ ಆ ಯಶ್ನ ನನ್ನ ಬುಟ್ಟಿಗೆ ಹಾಕೋಬೇಕು.